ವೀಕ್ಷಕರೇ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಏಥರ್ ರಿಸ್ತಾ ಬೇಸ್ ಮಾಡೆಲ್ನಲ್ಲಿ ಇರುವ ಇನ್ನೊಂದು ಫೀಚರ್ ಆದ ಕೋಸ್ಟಿಂಗ್ ರೀಜನ್ ಬಗ್ಗೆ ಡಿಟೇಲ್ಡ್ ಆಗಿ ವಿಡಿಯೋನ ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ನಾನು ಪ್ರಮುಖವಾಗಿ ಕೋಸ್ಟಿಂಗ್ ರೀಜನ್ ಅಂದರೆ ಅದರ ಮೀನಿಂಗ್ ಏನು, ಅದನ್ನು ಆನ್ ಅಥವಾ ಆಫ್ ಇಟ್ಟು ರೈಡ್ ಮಾಡುವಾಗ ಯಾವ ರೀತಿಯ ಅನುಭವ ಆಗುತ್ತೆ, ಈ ಫೀಚರ್ನ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಏನು ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ಇನ್ನೊಂದು ವಿಷಯ ಏನಂದರೆ, ಈ ವಿಡಿಯೋ ಯಾವುದೇ ಒಂದು ಪೇಯ್ಡ್ ಪ್ರಮೋಷನ್ ಅಲ್ಲ. ವಿಡಿಯೋನ ನೋಡಿದ ಮೇಲೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ಚಾನಲ್ನ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನನ್ನ ಏಥರ್ ವೆಹಿಕಲ್ ರೆಡಿ ಇದೆ. ಇಲ್ಲಿ ಏಥರ್ ರಿಸ್ತಾ. ಈಗ ನೋಡಿ, ಮುಂದೆ ಇಳಿಜಾರಾದಂತಹ ರಸ್ತೆ ಇದೆ. ಈ ರಸ್ತೆಯಲ್ಲಿ ನಾನೀಗ ಕೋಸ್ಟಿಂಗ್ ರೀಜನ್ ಅನ್ನು ಆಫ್ ಇಟ್ಟು ಹೊಡಿತೇನೆ. ಆವಾಗ ನಮಗೆ ಯಾವ ರೀತಿ ಫೀಲ್ ಆಗುತ್ತೆ ಅಥವಾ ಅನುಭವ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಈಗ ನಾನು ರಿಸ್ತಾ ಮೇಲೆ ಕೂತಿದ್ದೇನೆ, ಕೀಯನ್ನು ಆನ್ ಮಾಡ್ತಾ ಇದ್ದೇನೆ, ನೋಡ್ಕೊಳ್ಳಿ. ಈಗ ಕೋಸ್ಟಿಂಗ್ ರೀಜನನ್ನು ಆಫ್ ಇಡಬೇಕು. ಅದಕ್ಕೋಸ್ಕರ ಈ ಜಾಯ್ಸ್ಟಿಕ್ ಇದೆ, ಹೌದಾ? ಇದಕ್ಕೋಸ್ಕರ ಏನು ಮಾಡ್ತಿದ್ದೀನಿ, ನಾನು ಸೆಟ್ಟಿಂಗ್ಸಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಕೆಳಗಡೆ ಬಂದೆ, ಇಲ್ಲಿ ಕೋಸ್ಟಿಂಗ್ ರೀಜನ್ ತಗೊಳ್ತಾ ಇದ್ದೇನೆ. ನೋಡಿ, ಕೋಸ್ಟಿಂಗ್ ರೀಜನ್ ಆಫ್ ಇದೆ. ಇದನ್ನು ಮತ್ತೆ ಬಟನನ್ನು ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗಾಗಿ ಇದು ಆಫ್ ಇದೆ. ಸರಿ, ಈಗ ಏನು ಮಾಡ್ತೀನಿ ನಾನು ಅಂದರೆ, ನೋಡಿ, ವೆಹಿಕಲ್ ರೆಡಿ ಇದೆ. ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಈಗ ನೋಡಿ, ನಾನು ಎಕ್ಸಲೇಟರ್ ಕೊಡ್ತೀನಿ. ಅದು ಎಲ್ಲಿವರೆಗೂ ಅಂತ ಹೇಳಿದ್ರೆ 40 km/h ಸ್ಪೀಡ್ ರೀಚ್ ಆಗೋವರೆಗೂ ಕೊಡ್ತೀನಿ. ಅದಾದಮೇಲೆ ಎಕ್ಸಲರೇಟ್ರನ್ನು ಕೈ ಬಿಡ್ತೀನಿ. ಆವಾಗ ಈ ಇಳಿಜಾರಿನ ರಸ್ತೆಯಲ್ಲಿ ಎಷ್ಟು ಸ್ಮೂತಾಗಿ, ಬ್ರೇಕ್ ಅಪ್ಲೈ ಮಾಡಿಲ್ಲ ಅಂದರೆ ಎಷ್ಟು ಸ್ಮೂತಾಗಿ ವೆಹಿಕಲ್ ಹೋಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಆವಾಗ ಕೋಸ್ಟಿಂಗ್ ರೀಜನ್ ಯಾವ ರೀತಿ ನಾವು ಆಫ್ ಇಟ್ಟು ಹೋದರೆ ಗಾಡಿ ಈಸಿಯಾಗಿ ಹೋಗುತ್ತೆ ಅಂತ ನಿಮ್ಗೆ ತಿಳಿಯುತ್ತೆ. ನೋಡಿ, ಎಕ್ಸಲರೇಟ್ರನ್ನು ಕೊಡ್ತಾ ಇದ್ದೀನಿ. ಸ್ಪೀಡ್ ನೋಡಿ, ಇವಾಗ ಕೈ ಬಿಟ್ಟಿದ್ದೀನಿ. ಡಿಯರ್ ಫ್ರೆಂಡ್ಸ್, ಈಗ ಗೊತ್ತಾಯ್ತಾ? ಕೋಸ್ಟಲ್ ರೀಜನನ್ನು ಆಫ್ ಮಾಡಿ ನಾನು ಇಳಿಜಾರಿನ ರಸ್ತೆಯಲ್ಲಿ ಬಂದಾಗ ತುಂಬ ಕಿಲೋಮೀಟ್ರ್ವರೆಗೂ, ಅಂತ ಸುಮಾರು ಹತ್ತತ್ರ ಒಂದು ಮುಕ್ಕಾಲು ಕಿಲೋಮೀಟ್ರ್ವರೆಗೂ ಯಾವುದೇ ಒಂದು ಬ್ರೇಕ್ ಅಪ್ಲೈ ಮಾಡಿಲ್ಲ ಅಂದರೆ ಇಳಿಜಾರಿನಲ್ಲಿ ಈಸಿಯಾಗಿ ಬಂದುಬಿಡ್ತು, ಹೌದಾ? ಅದೇ ರೀತಿ ನಾನು ಕೋಸ್ಟಿಂಗ್ ರೀಜನನ್ನು ಆನ್ ಇಟ್ಟರೆ ಇದೇ ರೀತಿ ಸ್ಪೀಡಲ್ಲಿ ಇಳಿಜಾರಿನಲ್ಲಿ ಬರುತ್ತಾ ಇಲ್ವಾ ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಈಗ ನಾನು ನನ್ನ ವೆಹಿಕಲ್ನ ಸ್ಟಾರ್ಟ್ ಮಾಡಿದ್ದೀನಿ, ಕೀಯನ್ನು ಆನ್ ಮಾಡಿದ್ದೀನಿ. ಈಗ ಕೋಸ್ಟಿಂಗ್ ರೀಜನ್ ಏನಿದೆ ಅಲ್ವಾ, ನೋಡ್ಕೋಬೋದು ನೀವು. ಕೋಸ್ಟಿಂಗ್ ರೀಜನ್ ಏನು ಕಾಣ್ತಿದೆ, ಇದನ್ನು ಜಾಯ್ಸ್ಟಿಕ್ನ ನಡು ಮಧ್ಯದ ಬಟನನ್ನು ಪ್ರೆಸ್ ಮಾಡಿ ಆನ್ ಮಾಡಿದ್ದೀನಿ. ಈಗ ಆನ್ ಇಟ್ಟು ಇದೇ ಮುಂದೆ ಬರುವಂಥ ಇಳಿಜಾರಿನ ರಸ್ತೆಯಲ್ಲಿ ಬೈಕನ್ನು ರೈಡ್ ಮಾಡ್ತಿದ್ದೀನಿ, ನನ್ನ ಇಲೆಕ್ಟ್ರಿಕ್ ವೆಹಿಕಲ್ನ ರೈಡ್ ಮಾಡ್ತಿದ್ದೀನಿ. ಆನ್ ಇಟ್ಟಾಗ ಯಾವ ರೀತಿ ಅನುಭವ ಬರುತ್ತೆ ಅಂತ ನೋಡೋಣ. ಸೇಮ್ ಮೊದಲು ಮಾಡಿದ ರೀತಿಯೇ ನಾನು 40 km/h ಇಲ್ಲಿ ಬರುವವರೆಗೂ ಎಕ್ಸಲರೇಟ್ರನ್ನು ಕೊಡ್ತೀನಿ. ಅದಾದಮೇಲೆ ಎಕ್ಸಲರೇಟ್ರನ್ನು ಬಿಟ್ಟು ಗಾಡಿ ಎಷ್ಟು ಮುಂದೆ ಹೋಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಗೋ. ನೋಡಿ, ಎಕ್ಸಲರೇಟ್ರನ್ನು ಕೊಡ್ತಾ ಇದ್ದೇನೆ. ಮುಂದೆ ಇಳಿಜಾರಿದೆ, ನನ್ನ ವೆಹಿಕಲ್ನ ಸ್ಪೀಡು 20 ಇದೆ. 40 ಬರುವವರೆಗೂ ಎಕ್ಸಲರೇಟ್ರನ್ನು ಕೊಡ್ತೀನಿ. ಬಂದಿದೆ. ಎಕ್ಸಲರೇಟರ್ನ ಬಿಡ್ತಾ ಇದ್ದೀನಿ. ಎಕ್ಸಲರೇಟರ್ನ ಬಿಟ್ಟಿದ್ದೇನೆ ನೋಡಿ.
ಬೇಗ ಸ್ಪೀಡ್ ಡೌನ್ ಆಗ್ತಾ ಇದೆ ಅಂತ ನೀವು ತಿಳ್ಕೊಬೋದು. ಮುಂದೆ ಇಳಿಜಾರು ತುಂಬ ಇದೆ, ಆದರೂ ಸಹ ಇಲ್ಲಿ ಸ್ಪೀಡ್ ರೆಡ್ಯೂಸ್ ಆಗಿದೆ ನೋಡಿ. ಇಲ್ಲೇ ತಿಳ್ಕೊಬೋದು ಡೌನ್ನಲ್ಲೂ ಹೋಗ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಕೋಸ್ಟಿಂಗ್ ರೀಜನ್ ಆನ್ ಇದೆ. ಹೌದಾ, ನೀವು ಆಕ್ಸಿಲರೇಟರ್ ಕೊಟ್ಟರೆ ಮಾತ್ರ ಹೋಗುತ್ತೆ, ಇಲ್ಲಾಂದರೆ ಹೋಗಲ್ಲ. ಈ ಆಪ್ಷನ್ನಲ್ಲಿ ನೋಡಿ ಇಮ್ಮಿಡಿಯೇಟ್ ಆಗಿ ಅದರ ಸ್ಪೀಡು ನೋಡಿ 16 km/h ಬಂದು ನಿಂತಿದೆ. ಇದರಿಂದ ನಾವು ಏನು ತಿಳ್ಕೊಬೋದು, ಇಳಿಜಾರಿನಲ್ಲಿ ಕೋಸ್ಟಿಂಗ್ ರೀಜನ್ ಆನ್ ಇತ್ತು ಅಂತ ಹೇಳಿದ್ರೆ ವೆಹಿಕಲ್ಲು ಜಾಸ್ತಿ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಲ್ಲ. ಹೌದಾ, ಈಗ ನೋಡಿ 40 km/h ಸ್ಪೀಡಲ್ಲಿದ್ದಾಗ ನಾನು ಆಕ್ಸಲರೇಟರನ್ನು ಬಿಟ್ಟೆ, ಸುಮಾರು 200 ಮೀಟ್ರಿಗೆ ಏನಾಗಿದೆ ಸ್ಪೀಡ್ ರೆಡ್ಯೂಸ್ ಆಗಿ ನಿಧಾನಗತಿಯಲ್ಲಿ ಹೋಗ್ತಾ ಇದೆ. ಮುಂದೆ ಇಳಿಜಾರಿದೆ ಆದ್ರೂ ಮುಂದೆ ಹೋಗ್ತಾ ಇಲ್ಲ. ಹೌದಾ, ಈಗ ಕೋಸ್ಟಿಂಗ್ ರೀಜನ್ನ ಉಪಯೋಗಗಳನ್ನ ನೋಡೋಣ. ಅಡ್ವಾಂಟೇಜಸ್ ಆಫ್ ಕೋಸ್ಟಿಂಗ್ ರೀಜನ್. ಫಸ್ಟ್ ಪಾಯಿಂಟ್, ಲೋಕಲ್ ಮಾರ್ಕೆಟ್ ಪ್ಲೇಸ್ ನಲ್ಲಿ ಇದು ತುಂಬಾ ಸಹಾಯಕಾರಿ ಫೀಚರ್. ಇದೇನ್ ಗೊತ್ತಾ, ಇದನ್ನ ನಾವು ಲೋಕಲ್ ಮಾರ್ಕೆಟ್ ಪ್ಲೇಸ್ ನಲ್ಲಿ ಅಥವಾ ಹೆಚ್ಚು ಟ್ರಾಫಿಕ್ ಇರೋ ಕಡೆ ಟೋಟಲ್ ಆಗಿ ನಾವು ಹೇಳ್ಬೇಕಂದ್ರೆ ಯಾವಾಗ ನಮಗೆ ಪದೇ ಪದೇ ಬ್ರೇಕ್ ನ ಅಪ್ಲೈ ಮಾಡಬೇಕಾದಂತ ಅವಶ್ಯಕತೆ ಬರುತ್ತೋ ಅಲ್ಲೆಲ್ಲ ನಾವು ಇದನ್ನ ಆನ್ ಮಾಡಿ ಇಟ್ಕೋಬಹುದು. ವೀಕ್ಷಕರೇ, ಈಗ ಕೋಸ್ಟಿಂಗ್ ರೀಜನ್ ಆನ್ ಇಡೋದ್ರಿಂದ ಆಗೋ ಒಂದು ಅಡ್ವಾಂಟೇಜನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ಇದು ಸ್ಮೂತ್ ರೋಡ್ ಇದೆ. ಮುಂದ್ಗಡೆ ಅಲ್ಲಿ ನೋಡಿ, ಅಲ್ಲಿ ವೆಹಿಕಲ್ಲು ಸ್ಲೋ ಆಗಿದೆ. ಹೌದಾ, ಅಲ್ಲೊಂದು ಹಂಪ್ ಇದೆ. ಹಂಪ್ ಬಂತು ಮುಂದ್ಗಡೆ ಅಥವಾ ಪದೇ ಪದೇ ನಾವು ಬ್ರೇಕನ್ನು ಅಪ್ಲೈ ಮಾಡುವಂಥ ಸಂದರ್ಭ ಬರುತ್ತೆ. ಈಗ ಮಾರ್ಕೆಟ್ ಪ್ಲೇಸ್ಗಳಲ್ಲಿ, ಸಿಟಿಯಲ್ಲಿ ನಾವು ಕೋಸ್ಟಿಂಗ್ ರೀಜನ್ ಆನ್ ಇಟ್ಕೊಂಡ್ರೆ ಯಾವ ರೀತಿ ಅಡ್ವಾಂಟೇಜ್ ಆಗುತ್ತೆ ಅಂತ ನೋಡೋಣ. ನೋಡಿ, ನಾನೀಗ ಹೋಗ್ತಾ ಇದ್ದೀನಿ. ಈಗ ಮುಂದೆ ಹೋದ್ಮೇಲೆ ನಾನು ಬ್ರೇಕ್ ಅಪ್ಲೈ ಮಾಡಬೇಕು, ಹಂಪ್ ಇದೆ ಅಂತ. ಹೌದಾ, ಅಥವಾ ಯಾರೋ ಜನ ಅಡ್ಡ ಬರ್ತಾರೆ. ಸಿಟಿಯಲ್ಲಿ ಮಾರ್ಕೆಟ್ ಪ್ಲೇಸ್ಗಳಲ್ಲಿ ಬ್ರೇಕ್ ಹಾಕೋ ಬದಲಿ ನಾನು ಈ ಆಕ್ಸಲರೇಟ್ರನ್ನು ಹಿಂಗೆ ಕೊಟ್ಟರೆ ಆಕ್ಸಲೇಟ್ರ್ ಮುಂದೆ ಹೋಗುತ್ತೆ. ಅದನ್ನು ಈ ಥರ ಉಲ್ಟಾ ತಿರ್ಸಿದೆ ಅಂತ ಹೇಳಿದ್ರೆ ಆಕ್ಸಲರೇಷನ್ನು ಕಮ್ಮಿ ಆಗುತ್ತೆ, ಅಂದರೆ ರಿಟಾರ್ಡ್ ಆಗುತ್ತೆ, ಅಥವಾ ಆಕ್ಸಲೇಟ್ರ್ ಡೌನ್ ಆಗುತ್ತೆ, ಅಂದರೆ ಸ್ಪೀಡು ಕಮ್ಮಿ ಆಗುತ್ತೆ ವೆಹಿಕಲ್ದು. ಅದರಿಂದ ಏನು ಉಪಯೋಗ, ಏನು ಬ್ರೇಕನ್ನು ನಾವು ಅಪ್ಲೈ ಮಾಡೋ ಬದಲು ಡೌನ್ ಮಾಡಿದ್ರೆ ಆಕ್ಸಲರೇಟ್ರನ್ನೇ ಕಮ್ಮಿ ಮಾಡ್ಬೋದು. ಸಡನ್ನಾಗಿ ಬ್ರೇಕ್ ಅಪ್ಲೈ ಮಾಡೋ ಬದಲು ಆಕ್ಸಲರೇಟ್ರನ್ನು ನಿಧಾನಕ್ಕೆ ರಿವರ್ಸ್ ತಿರುಗಿಸ್ತಾ ಹೋದರೆ ಏನಾಗುತ್ತೆ, ಗಾಡಿ ಸ್ಲೋನೂ ಆಗುತ್ತೆ. ಇಮ್ಮಿಡಿಯೇಟಾಗಿ ನಾವು ಎಲ್ಲಿ ನಿಲ್ಲಿಸ್ಬೇಕು ಆವಾಗ ಬ್ರೇಕನ್ನು ಅಪ್ಲೈ ಮಾಡ್ಕೋಬೋದು. ಅಂದರೆ ಕೋಸ್ಟಿಂಗ್ ರೀಜನ್ ಆನ್ ಇದ್ದರೆ ನಾವು ಏನು ಮಾಡ್ಕೋಬೋದು, ಬ್ರೇಕನ್ನು ಪದೇ ಪದೇ ಅಪ್ಲೈ ಮಾಡೋ ಬದಲು ನಾವು ಈ ಆಕ್ಸಲರೇಟ್ರನ್ನೇ ಆಪ್ರೇಟ್ ಮಾಡಿ ವೆಹಿಕಲ್ನ ಸ್ಲೋ ಮಾಡ್ಬೋದು. ನೋಡಿ, ಈಗ ಹೋಗ್ತಾ ಇದ್ದೀನಿ ನಾನು, ಒಂದು ಎವರೇಜ್ ಸ್ಪೀಡಲ್ಲಿ ಹೋಗ್ತೀನಿ. ಆಮೇಲೆ ನೋಡ್ಕೊಳ್ಳಿ ಯಾವ ರೀತಿ ಆಕ್ಸಲರೇಟ್ರನ್ನು ಆಪ್ರೇಟ್ ಮಾಡ್ತಿದ್ದೀನಿ ಅಂತ. ಈಗ ಸ್ಪೀಡ್ 26 ಇದೆ. ಹೌದಾ, ಮುಂದ್ಗಡೆ ಬ್ರೇಕ್ ಅಪ್ಲೈ ಮಾಡಬೇಕು. ಬ್ರೇಕ್ ಅಪ್ಲೈ ಮಾಡೋ ಬದಲು ನೋಡಿ ನಾನು ಯಾವ ರೀತಿ ಆಕ್ಸಲೇಟ್ರನ್ನು ಅದನ್ನು ರಿವರ್ಸ್ ತಿರ್ಸ್ತಾ ಇದ್ದೀನಿ. ಹೌದಾ, ನೋಡಿ ಇದರಿಂದ ಏನಾಯಿತು, ಗಾಡಿ ಸ್ಲೋ ಆಯಿತು. ಹೌದಾ, ನೋಡಿ ಈ ಥರ ಮಾಡಿದ್ರೆ ಬ್ರೇಕ್ ಅಪ್ಲೈ ಮಾಡೋ ಬದಲು ನಾವು ವೆಹಿಕಲ್ನ ನಿಧಾನವಾಗಿ ಸ್ಲೋ ಮಾಡ್ಬೋದು. ಇದರಿಂದ ಏನು ಯೂಸು ಅಂತ ಹೇಳಿದ್ರೆ ಪದೇ ಪದೇ ಬ್ರೇಕ್ ಅಪ್ಲೈ ಮಾಡೋ ಬದಲು ನಾವು ಆಕ್ಸಲರೇಟರ್ನ ಡೌನ್ ಮಾಡ್ಬೋದು. ನೋಡಿ ಹಿಂಗೆ ಹೋದ್ನಾ, ಇಷ್ಟು ಹೋಗಿದ್ದೀನಿ ನೋಡಿ, ಡೌನ್ ಆಯಿತು. ನೋಡಿ ಈ ಥರ ನೋಡಿ ಇಮ್ಮಿಡಿಯೇಟ್ ಡೌನ್ ಆಗಿದೆ. ಇಲ್ಲೊಂದು ನೋಡಿ ಆಕ್ಸಲೇಟ್ರ್ ಏರ್ ಕೊಟ್ಟೆ. ಈಗ ನೋಡಿ ಇಲ್ಲಿ ಹಂಪ್ ಬಂತು. ಹಂಪ್ ಅಂದ್ಕೊಳ್ಳಿ ನಾನೇನು ಮಾಡ್ತಿದ್ದೀನಿ, ಬ್ರೇಕ್ ಅಪ್ಲೈ ಮಾಡಿಲ್ಲ, ಆಕ್ಸಲೇಟ್ರ್ ಏನಿದೆಯಲ್ಲೋ ಅದನ್ನೇ ಉಲ್ಟಾ ತಿರ್ಸಿದ್ದೀನಿ. ಸೊ ಇದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಕೋಸ್ಟಿಂಗ್ ರೀಜನ್ ಆನ್ ಇಟ್ಟರೆ ಆಗುವಂತಹ ಮೂರನೆಯ ವೆರಿ ಇಂಪಾರ್ಟೆಂಟ್ ಲಾಭ ಏನು ಅಂತ ಹೇಳಿದ್ರೆ ಇಲ್ಲಿ ನೋಡ್ಕೋಬಹುದು. ಈ ಸ್ಕ್ರೀನಲ್ಲಿ ಏನು ಕಾಣಿಸ್ತಿದೆ ಹೌದಾ, ರೀಜನರೇಟಿವ್ ಬ್ರೇಕಿಂಗ್ ಅಂತ ಕರಿತೀವಿ. ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ನೋಡಿ, ರೀಜನರೇಟಿವ್ ಬ್ರೇಕಿಂಗ್ ಅಂದ್ರೆ ನಿಮಗೆ ಬ್ರೀಫ್ ಆಗಿ ಒಂದೇ ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ನೋಡಿ, ನಾರ್ಮಲಿ ಬ್ರೇಕಿಂಗ್ ಅಂತ ಹೇಳಿದ್ರೆ ವೆಹಿಕಲ್ಸ್ ಗಳಲ್ಲಿ ಬ್ರೇಕ್ ಅನ್ನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ವೆಹಿಕಲ್ ಸ್ಲೋ ಆಗುತ್ತೆ. ಹೌದಾ, ಅದು ಕನ್ವೆನ್ಷನಲ್ ಟೈಪ್ ಆಫ್ ಬ್ರೇಕಿಂಗ್ ಅಂತ ಕರಿತೀವಿ. ಈ ಹಳೆಯ ವೆಹಿಕಲ್ಸ್ ಗಳಿರ್ಬೋದು, ಯಾವುದೇ ಒಂದು ಬೈಕ್ ಇರ್ಬೋದು, ಯಾವುದೇ ವೆಹಿಕಲ್ ನ ಸ್ಪೀಡ್ ಅನ್ನ ಕಮ್ಮಿ ಮಾಡಬೇಕು ಅಥವಾ ನಮಗೆ ಬೇಕಾದಂತಹ ಪ್ಲೇಸ್ ನಲ್ಲೇ ಎಕ್ಸಾಕ್ಟ್ ಆಗಿ ನಿಲ್ಲಿಸ್ಬೇಕಂದ್ರೆ ನಾವು ಬ್ರೇಕ್ ಅನ್ನ ಅಪ್ಲೈ ಮಾಡ್ತೀವಿ. ಆದರೆ ಈಗಿನ ಮಾಡರ್ನ್ ಇಲೆಕ್ಟ್ರಿಕ್ ವೆಹಿಕಲ್ಸ್ ನೋಡ್ಬೋದು ನೀವು, ಇಲ್ಲಿ ಹೈಬ್ರಿಡ್ ಅಂಡ್ ಇಲೆಕ್ಟ್ರಿಕ್ ವೆಹಿಕಲ್ ಯೂಸ್ ರೀಜನರೇಟಿವ್ ಬ್ರೇಕ್ಸ್ ಡ್ಯೂ ಟು ದ ಆಡೆಡ್ ಬೆನಿಫಿಟ್ ಆಫ್ ರೀಚಾರ್ಜಿಂಗ್ ಇಲೆಕ್ಟ್ರಿಕ್ ಬ್ಯಾಟರೀಸ್. ಅಂದ್ರೆ ಈಗಿನ ಇಲೆಕ್ಟ್ರಿಕ್ ವೆಹಿಕಲ್ಸ್ ಗಳಲ್ಲಿ ರೀಜನರೇಟಿವ್ ಬ್ರೇಕಿಂಗ್ ಅನ್ನುವಂತಹ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂತೀವಿ. ಕಾರಣ ಏನಂತ ಹೇಳಿದ್ರೆ ಇದರಿಂದ ನಮಗೆ ಬ್ಯಾಟ್ರಿಗಳು ರೀಚಾರ್ಜ್ ಆಗುತ್ತೆ. ಹೌದಾ, ನೋಡಿ, ವೆಹಿಕಲ್ಸ್ ವಿತ್ ರೀಜನರೇಟಿವ್ ಬ್ರೇಕ್ಸ್ ಅಚೀವ್ ಬ್ರೇಕಿಂಗ್ ಬೈ ಡ್ರೈವಿಂಗ್ ದ ಮೋಟರ್ ಇನ್ ರಿವರ್ಸ್ ಡೈರೆಕ್ಷನ್. ನೋಡಿ, ವೆಹಿಕಲ್ಸ್ ಗಳೊಂದಿಗೆ ನಾವು ಆಕ್ಸಲರೇಟ್ ಮಾಡಿದಾಗ, ನಮ್ಮ ಇಲೆಕ್ಟ್ರಿಕ್ ವೆಹಿಕಲ್ಗೆ ನಾವು ಆಕ್ಸಲರೇಟ್ ಅನ್ನ ಕೊಟ್ಟಾಗ ಮೋಟರ್ ಒಂದು ಡೈರೆಕ್ಷನ್ ದಲ್ಲಿ ತಿರುಗುತ್ತೆ.
ಹೌದಾ. ಅವಾಗ ಏನಾಯ್ತು, ವೆಹಿಕಲ್ ಸ್ಪೀಡ್ ಹೆಚ್ಚಾಗತ್ತೆ, ವೆಹಿಕಲ್ ಹೋಗುತ್ತೆ. ಅದೇ ನಾವು ಬ್ರೇಕ್ ಅನ್ನು ಅಪ್ಲೈ ಮಾಡಿದ್ವಿ ಅಥವಾ ಆಕ್ಸಲರೇಟರ್ ಅನ್ನ ರಿವರ್ಸ್ ಅಲ್ಲಿ ರೊಟೇಟ್ ಮಾಡಿದಾಗ ಏನಾಗತ್ತೆ ಅಂತ ಹೇಳಿದ್ರೆ, ಅದು ಬ್ರೇಕಿಂಗ್ ಸಿಸ್ಟಮ್ ಅಂದ್ರೆ ರೀಜನರೇಟಿವ್ ಬ್ರೇಕ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಆ ಮೋಟರ್ ಏನಿದೆಯೋ ಅದನ್ನ ಉಲ್ಟಾ ಡೈರೆಕ್ಷನ್ ದಲ್ಲಿ ತಿರುಗಿಸುತ್ತೆ. ಅಂದ್ರೆ ರಿವರ್ಸ್ ಡೈರೆಕ್ಷನ್ ದಲ್ಲಿ ತಿರುಗಿಸೋದ್ರಿಂದ ಏನಾಗುತ್ತೆ, ಅಲ್ಲಿರುವಂತಹ ಮೋಟರು ರಿವರ್ಸ್ ಡೈರೆಕ್ಷನ್ ದಲ್ಲಿ ತಿರುಗಿ ಅಲ್ಲಿರುವಂತಹ ಬ್ಯಾಟ್ರಿಯನ್ನ ಚಾರ್ಜ್ ಮಾಡ್ತವೆ ಅಂತ ಹೇಳ್ತಾನೆ. ಹೌದಾ. ಹಾಗಾಗಿ ಈ ಸ್ಲೈಡ್ ನಲ್ಲಿ ನೋಡ್ಕೋಬಹುದು ನೀವು, ರೀಜನರೇಟಿವ್ ಬ್ರೇಕಿಂಗ್ ಅಂತ ಹೇಳಿದ್ರೆ ಏನ್ ಆನ್ಸರ್ ಇದೆ, ರೀಜನರೇಟಿವ್ ಬ್ರೇಕಿಂಗ್ ಈಸ್ ಎ ಮೆಥಡ್ ಆಫ್ ಬ್ರೇಕಿಂಗ್ ಇನ್ ವಿಚ್ ದ ಎಲೆಕ್ಟ್ರಿಕ್ ಮೋಟರ್ ದಟ್ ಈಸ್ ಡ್ರೈವಿಂಗ್ ಎ ವೆಹಿಕಲ್ ಇನ್ಸ್ಟೆಡ್ ಆಫ್ ಅಪ್ಲೈಯಿಂಗ್ ಅ ಬ್ರೇಕ್. ಅಂದ್ರೆ ಬ್ರೇಕ್ ಅನ್ನು ಅಪ್ಲೈ ಮಾಡೋ ಬದಲು ಏನಾಗುತ್ತೆ, ಕನ್ವರ್ಟ್ಸ್ ಇಟ್ಸ್ ಕೈನೆಟಿಕ್ ಎನರ್ಜಿ ಬ್ಯಾಕ್ ಇನ್ ಟು ಎಲೆಕ್ಟ್ರಿಕ್ ಎನರ್ಜಿ ದಟ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಬ್ಯಾಟ್ರಿ ಆರ್ ಯೂಸ್ಡ್ ಇಮಿಡಿಯೇಟ್ಲಿ ಬೈ ಅದರ್ ಮೋಟರ್ಸ್ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿರುವಂತಹ ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಲ್ಲಿ ನಾವು ಬ್ರೇಕ್ ಅನ್ನು ಅಪ್ಲೈ ಮಾಡಿದ್ರೆ ಅದು ರೀಜನರೇಟಿವ್ ಬ್ರೇಕಿಂಗ್ ಆಗುತ್ತೆ. ಅಂದ್ರೆ ಆ ಬ್ರೇಕ್ ಸಿಂಪಲ್ ಬ್ರೇಕ್ ಅಲ್ಲ, ಅದೇನಿದು ರೀಜನರೇಟಿವ್ ಬ್ರೇಕಿಂಗ್. ಹಾಗಾಗಿ ರೀಜನರೇಟಿವ್ ಬ್ರೇಕ್ಸ್ ಏನ್ ಮಾಡುತ್ತೆ, ಮೋಟರ್ನ ಇನ್ನೊಂದು ಡೈರೆಕ್ಷನ್ ಅಂದ್ರೆ ರಿವರ್ಸ್ ಡೈರೆಕ್ಷನ್ ದಲ್ಲಿ ತಿರುಗೋ ರೀತಿ ಮಾಡಿ, ತಿರ್ಗಾ ಅಲ್ಲಿರುವಂತ ಮೋಟರ್ ಏನು ರೊಟೇಟ್ ಆಗಿದೆ ಹೌದಾ, ಅದು ಅಲ್ಲಿರುವಂತ ಬ್ಯಾಟ್ರಿಗಳನ್ನ ರೀಚಾರ್ಜ್ ಮಾಡುತ್ತೆ. ಹೌದಾ. ಈ ತರ ಬ್ರೇಕಿಂಗ್ ಸಿಸ್ಟಮ್, ರೀಜನರೇಟಿವ್ ಬ್ರೇಕಿಂಗ್ ಸಿಸ್ಟಮ್ ಎಲ್ಲಿ ನಮ್ಮ ವೆಹಿಕಲ್ಸ್ ಗಳಲ್ಲಿ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಲ್ಲಿ ಎಸ್ಪೆಷಲಿ ವರ್ಕ್ ಆಗುತ್ತೆ. ಇದರಿಂದ ಏನ್ ಅಡ್ವಾಂಟೇಜ್ ಆಯ್ತು, ನಾವು ಕೋಸ್ಟಿಂಗ್ ರೀಜನ್ ಅನ್ನು ಆನ್ ಇಡೋದ್ರಿಂದ ನಾವು ಬ್ರೇಕ್ ಅಪ್ಲೈ ಮಾಡಿದ್ರು ಅಲ್ಲಿರುವಂತ ಬ್ಯಾಟ್ರಿ ಏನಾಗುತ್ತೆ, ಚಾರ್ಜ್ ಆಗುತ್ತೆ. ಆ ಚಾರ್ಜ್ ಅನ್ನ ತಿರ್ಗಾ ನಾವು ನಮ್ಮ ವೆಹಿಕಲ್ಸ್ ಗಳನ್ನ ರನ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು ಅಂತ ಈ ಕಾನ್ಸೆಪ್ಟ್ ಇದೆ. ಅರ್ಥ ಆಯ್ತಾ. ಕೋಸ್ಟಿಂಗ್ ರೀಜನ್ ನ ಅನನುಕೂಲಗಳು ಅಥವಾ ಡಿಸ್ಅಡ್ವಾಂಟೇಜಸ್ ಆಫ್ ಕೋಸ್ಟಿಂಗ್ ರೀಜನ್. ಇಲ್ಲಿ ಲಾಂಗ್ ರೈಡ್ ಮಾಡುವವರಿಗೆ ಫಿಸಿಕಲ್ ಸ್ಟ್ರೈನ್ ಆಗಬಹುದು. ಇದು ನನ್ನ ವೈಯಕ್ತಿಕ ಅನುಭವ. ಯಾಕೆ ಗೊತ್ತಾ, ಕೋಸ್ಟಿಂಗ್ ರೀಜನ್ ಆನ್ ಇಟ್ರೆ ಆಗುವ ಒಂದು ಸಮಸ್ಯೆ ನಾನು ಕಂಡುಕೊಂಡಿರೋದು ಏನಂದ್ರೆ, ಯಾರು ಡೈಲಿ 50 ಕಿಲೋಮೀಟರ್ಗಿಂತ ಹೆಚ್ಚು EV ಅನ್ನ ರೈಡ್ ಮಾಡ್ತಾರೋ ಅಂಥವರಿಗೆ ಕಂಟಿನ್ಯೂಸ್ ಆಗಿ ಎಕ್ಸಲರೇಟರ್ ಅನ್ನು ಹಿಡಿಯೋದ್ರಿಂದ ನಮ್ಮ ಬಲಗೈ ನೋವು ಬರುವ ಸಾಧ್ಯತೆ ಹೆಚ್ಚು. ಇದು ನನಗೆ ಆದಂತಹ ಒಂದು ಅನುಭವ. ಬೇರೆಯವರಿಗೆ ಈ ತರಹ ಆಗ್ಬೇಕಂತ ಏನಿಲ್ಲ. ಯಾಕೆ ಗೊತ್ತಾ, ನೀವು ರೈಡ್ ಮಾಡುವಾಗ ಬಲಗೈ ಏನಾದ್ರೂ ಫ್ರೀ ಮಾಡೋಕೆ ಹ್ಯಾಂಡಲ್ ನ ಬಿಟ್ರಿ ಅಂತ ತಿಳ್ಕೊಳ್ಳಿ, ಅವಾಗ ವೆಹಿಕಲ್ ಮುಂದೆ ಹೋಗಲ್ಲ, ಜೊತೆಗೆ ಏನಾಗತ್ತೆ ಅಂದ್ರೆ ವೆಹಿಕಲ್ ಸ್ಲೋ ಆಗ್ತಾ ಬರುತ್ತೆ. ಇದರಿಂದ ಆಫೀಸ್ಗೆ ಇನ್ ಟೈಮ್ ಹೋಗೋರಿಗೆ ಸಮಸ್ಯೆ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆ ಅಂದ್ರೆ ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು ನೀವು, ಯಾವಾಗ ನೀವು ಆಕ್ಸಲರೇಟರ್ನ ಹಿಡ್ಕೊಂಡಿರ್ತೀರಾ ಆ ಸಂದರ್ಭದಲ್ಲಿ ಗಾಡಿ ಮುಂದೆ ಹೋಗುತ್ತೆ. ಅಕಸ್ಮಾತ್ ನೀವು ಆಕ್ಸಲರೇಟರ್ನ ಬಿಟ್ರೆ ಕೋಸ್ಟಿಂಗ್ ರೀಜನ್ ಆನ್ ಇದ್ದ ಸಂದರ್ಭದಲ್ಲಿ ಅದೇನ್ ಮಾಡ್ತಾ ಹೋಗುತ್ತೆ, ವೆಹಿಕಲ್ ನ ಸ್ಲೋ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕಾಯ್ತು, ನಾವು ಕಂಟಿನ್ಯೂಸ್ ಆಗಿ ವೆಹಿಕಲ್ ನ ಹ್ಯಾಂಡಲ್ ನ ಹಿಡ್ಕೊಂಡೇ ಇರಬೇಕು, ಇಲ್ಲ ಅಂದ್ರೆ ವೆಹಿಕಲ್ ಸ್ಪೀಡ್ ಕಮ್ಮಿ ಆಗತ್ತೆ. ಇದು ನಾನು ಕಂಡುಕೊಂಡಿರುವಂತಹ ಒನ್ ಅಂಡ್ ಓನ್ಲಿ ಅನನುಕೂಲ ಅಥವಾ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು.